ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಿನ್ನೆ ಆಯೋಜಿಸಿದ್ದ ವಿಶ್ವ ಮಣ್ಣು ದಿನಾಚರಣೆಯನ್ನು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಜಾವಿದಾ ನಸೀಮಾ ಖಾನಂ ಉದ್ಘಾಟಿಸಿದರು। ಈ ಸಂದರ್ಭದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಶಿವಾನಂದ ಹೊಂಗಲ, ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ರಾಘವೇಂದ್ರ ಕೆ ಮಸ್ತರ್, ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶೀಲಾ ರಾಣಿ, ತೋಟಗಾರಿಕಾ ವಿಶ್ವವಿದ್ಯಾಲಯದ ನಿವೃತ್ತ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ವಿ ನಾಚೇಗೌಡ ಮತ್ತಿತರರು ಉಪಸ್ಥಿತರಿದ್ದರು। ಇದೇ ವೇಳೆ ಮಣ್ಣಿನ ಮಾದರಿಗಳು ಹಾಗೂ ಜೈವಿಕ ಕೀಟನಾಶಕಗಳ ಪ್ರದರ್ಶನ ಆಯೋಜಿಸಲಾಗಿತ್ತು। ಬಳಿಕ ಜಾವಿದಾ ನಸೀಮಾ ಖಾನಂ, ಮಣ್ಣು ನೈಸರ್ಗಿಕವಾಗಿ ದೊರೆತ ಮುಖ್ಯ ಕೊಡುಗೆಯಾಗಿದೆ, ಅತಿಯಾದ ರಾಸಾಯನಿಕ ಗೊಬ್ಬರ ಹಾಗೂ ಕೀಟನಾಶಕಗಳ ಬಳಕೆಯಿಂದ ಮಣ್ಣಿನ ಫಲವತ್ತತೆ ನಾಶವಾಗುತ್ತಿದೆ, ಜೈವಿಕ ಗೊಬ್ಬರ ಬಳಕೆ ಹಾಗೂ ನೈಸರ್ಗಿಕ ಕೃಷಿಯ ಮೂಲಕ ಮಣ್ಣನ್ನು ಸಂರಕ್ಷಿಸಬೇಕು ಎಂದರು। ಯಾವ ರೀತಿ ಮಾಡಿ ಬಳಸಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ಕ್ಲಸ್ಟರ್ ಅಲ್ಲಿ ವಿಲೇಜಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು 30 ಕ್ಲಸ್ಟರ್ ಇದೆ, ರೈತರಿಗೂ ಕೂಡ ಟ್ರೈನಿಂಗ್ಸ್ ಅನ್ನ ಕೊಡ್ತಾ ಇದೀವಿ। ಡಾಕ್ಟರ್ ರಾಘವೇಂದ್ರ ಕೆ ಮೆಸ್ತಾ, ಎಲ್ಲಾ ರೀತಿಯ ಜೀವರಾಶಿಗಳು ಮಣ್ಣಿನಲ್ಲಿದ್ದು ಕೃಷಿ ಮಣ್ಣನ್ನು ಅವಲಂಬಿಸಿದೆ, ಮಣ್ಣು ಸಜೀವ ವಸ್ತುವಾಗಿದ್ದು ಕೃಷಿಗೆ ಮಾತ್ರವಲ್ಲದೆ ನಗರವಾಸಿಗಳಿಗೂ ಮಣ್ಣಿನ ಅಗತ್ಯವಿದೆ ಎಂದು ತಿಳಿಸಿದರು। ಕೃಷಿ ಮಣ್ಣಿಲ್ಲದೆ ಕೃಷಿ ಇಲ್ಲ, ಇವತ್ತು ಸಾಯಿಲ್ಲೆಸ್ ಎಲ್ಲ ಮಾತಾಡ್ತೀವಿ, ಆದ್ರೂ ಮಣ್ಣು ಇಲ್ಲ ಒಂದು ಕೃಷಿ ಅವಿಭಾಜ್ಯ ಅಂಗ, ಮಣ್ಣಿಲ್ಲದೆ ಕೃಷಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ। ಡಾಕ್ಟರ್ ಶಿವಾನಂದ ಹೊಂಗಲ, ರೈತರು ನಿಯಮಿತವಾಗಿ ಮಣ್ಣು ಪರೀಕ್ಷೆ ಮಾಡಿಸಬೇಕು, ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರ ಬಳಕೆ ಮಾಡುವುದರಿಂದ ಉತ್ಪಾದನಾ ವೆಚ್ಚ ಕಡಿಮೆಯಾಗಿ ಇಳುವರಿ ಹೆಚ್ಚಾಗಲಿದೆ ಎಂದು ಅಭಿಪ್ರಾಯಪಟ್ಟರು। ಎಲ್ಲರೂ ಕೂಡ ಇವತ್ತು ನೀವೇನು ಇಷ್ಟು ಜನ ಬಂದಿದ್ದೀರಿ, ನೀವು ಇದನ್ನ ತಿಳ್ಕೊಂಡು ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆ ಏನು ಅನ್ನೋದನ್ನ ತಾವೆಲ್ಲರೂ ದಯವಿಟ್ಟು ರೈತ ಬಾಂಧವರಿಗೆ ನೀವು ತಿಳ್ಕೊಳ್ಳಿ, ಬೇರೆಯವರಿಗೂ ಅದರ ಬಗ್ಗೆ ಹೇಳಿ। ಡಾಕ್ಟರ್ ಶೀಲಾ ರಾಣಿ, ವಿಶ್ವಸಂಸ್ಥೆಯ ಸಮೀಕ್ಷೆಯ ಪ್ರಕಾರ ಮಣ್ಣು 33% ಫಲವತ್ತತೆ ಕಳೆದುಕೊಳ್ಳುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು। ಮಣ್ಣಿನ ಮೇಲೆ ಆಗ್ತಿರುವಂತಹ ದುಷ್ಪರಿಣಾಮಗಳನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ಅಂತಾರಾಷ್ಟ್ರೀಯ ಮಣ್ಣು ವಿಜ್ಞಾನಿಗಳ ಒಕ್ಕೂಟ ಇಲ್ಲಿಗೆ ಅವರು ಒಂದು ಮನವಿಯನ್ನ ಸಲ್ಲಿಸ್ತಾರೆ।